ಹೆಬ್ಬಾಳದಿಂದ ಸರ್ಜಾಪುರ ಕೆಲವೇ ನಿಮಿಷಗಳಲ್ಲಿ ಟ್ರಾವೆಲ್ ಮಾಡ್ಬೋದು ಅಂದರೆ ನಂಬ್ತೀರಾ? ಬೆಂಗಳೂರು ಟ್ರಾಫಿಕ್ಗೆ ಬಿಗ್ಗೆಸ್ಟ್ ಸೊಲ್ಯೂಷನ್ ಇರೋ ನಮ್ಮ ಮೆಟ್ರೋ ರೆಡ್ ಲೈನ್ ಫೈನಲಿ ಬರ್ತಾ ಇದೆ. ಈ ವಿಡಿಯೋದಲ್ಲಿ ನಾವು ಈ ನಮ್ಮ ಮೆಟ್ರೋ ರೆಡ್ ಲೈನ್ನ ಕಂಪ್ಲೀಟ್ ರೂಟು, ಎಲ್ಲ ಇಂಟರ್ಚೇಂಜ್ ಸ್ಟೇಷನ್ಸ್, ಕನ್ಸ್ಟ್ರಕ್ಷನ್ ಅಪ್ಡೇಟ್, ಪ್ರಾಜೆಕ್ಟ್ ಕಾಸ್ಟ್, ಕಂಪ್ಲೀಷನ್ ಟೈಮ್ ಲೈನ್, ಏನೆಲ್ಲ ಬೆನಿಫಿಟ್ಸ್ ಇದೆ, ಏನೆಲ್ಲ ಚಾಲೆಂಜಸ್ ಇದೆ, ರಿಯಲ್ ಎಸ್ಟೇಟ್ ಇಂಪ್ಯಾಕ್ಟ್, ಹಾಗೆಯೇ ಫ್ಯೂಚರ್ ಬೆಂಗಳೂರು ಇಂಪ್ಯಾಕ್ಟ್ ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಈ ನಮ್ಮ ಮೆಟ್ರೋ ರೆಡ್ ಲೈನ್ ಅಂದರೆ ಫೇಸ್ 3A ಪ್ರಾಜೆಕ್ಟು. ಈ ಕಾರಿಡಾರ್ ಬೆಂಗಳೂರು ಸಿಟಿಯ ನಾರ್ತ್ ಮತ್ತು ಸೌತ್ ಈಸ್ಟನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡುತ್ತೆ. ಈ ರೂಟ್ ನೋಡೋದಾದ್ರೆ ಹೆಬ್ಬಾಳ, ಮೇಕ್ರಿ ಸರ್ಕಲ್, ಪ್ಯಾಲೇಸ್ ಗುಟ್ಟಳ್ಳಿ, ಸೆಂಟ್ರಲ್ ಕಾಲೇಜ್, ಟೌನ್ ಹಾಲ್, ಡೈರಿ ಸರ್ಕಲ್, ಕೋರ್ಮಂಗ್ಲ, ಅಗರ, ಬೆಳ್ಳಂದೂರು, ಕಾರ್ಮಲಾರಂ, ಹಾಗೆ ಕೊನೆಯದಾಗಿ ಸರ್ಜಾಪುರ ಸೇರುತ್ತೆ. ಈ ರೂಟ್ನ ಟೋಟಲ್ ಲೆಂತ್ ಬಂದು 36.6 ಕಿಲೋಮೀಟರ್ಸು, ಅಂದರೆ ಅಪ್ರಾಕ್ಸಿಮೇಟ್ಲಿ 37 ಕಿಲೋಮೀಟರ್ಸ್ ಆಗುತ್ತೆ. ಈ ಪ್ರಾಜೆಕ್ಟ್ ರಿವೈಸ್ಡ್ ಕಾಸ್ಟ್ ಬಂದು 25,485 ಕ್ರೋರ್ ರುಪೀಸು. ಮೊದಲು ಇದರ ಒರಿಜಿನಲ್ ಪ್ರೀವಿಯಸ್ ಕಾಸ್ಟ್ ಬಂದು 28,000 ಇತ್ತು. ಸೊ ಅಪ್ರಾಕ್ಸಿಮೇಟ್ಲಿ 2,500 ಕ್ರೋರ್ ರೆಡ್ಯೂಸ್ ಮಾಡಿದ್ದಾರೆ. ಈ ಮೆಟ್ರೋ ಲೈನ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇದು ಬೆಂಗಳೂರಿನ ಬ್ಯುಸಿಯೆಸ್ಟ್ IT ಕಾರಿಡಾರ್ನ ಕವರ್ ಮಾಡುತ್ತೆ. ಡೈಲಿ ಟ್ರಾಫಿಕ್ ಏರಿಯಾಗಳಾದ ಹೆಬ್ಬಾಳು, ಮೇಕ್ರಿ ಸರ್ಕಲ್ಲು, ಪ್ಯಾಲೇಸ್ ರೋಡು, ಟೌನ್ ಹಾಲು, ಡೈರಿ ಸರ್ಕಲ್ಲು, ಕೋರ್ಮಂಗ್ಲ, ಅಗರ, ಬೆಳ್ಳಂದೂರು, ಸರ್ಜಾಪುರ ಈ ಏರಿಯಾಗಳಲ್ಲಿ ಪೀಕ್ ಅವರ್ಸಲ್ಲಿ 1 to 2 ಅವರ್ಸು 3 ಅವರ್ಸು ಟ್ರಾಫಿಕ್ ಕಾಮನ್ ಆಗಿರುತ್ತೆ. ಸೊ ಮೆಟ್ರೋ ಕಂಪ್ಲೀಟ್ ಆದಮೇಲೆ ಥೌಸಂಡ್ಸ್ ಆಫ್ ಪ್ರೈವೇಟ್ ವೆಹಿಕಲ್ಸು ರೋಡಿಂದ ರಿಡ್ಯೂಸ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಈ ನಮ್ಮ ಮೆಟ್ರೋ ರೆಡ್ ಲೈನ್ನ ಇಂಟರ್ಚೇಂಜಸ್ ಸ್ಟೇಷನ್ಸ್ ಯಾವುದಾದಿದೆ ಅಂತ ನೋಡೋದಾದರೆ ಹೆಬ್ಬಾಳದಲ್ಲಿ ಬ್ಲೂ ಲೈನ್ ಕನೆಕ್ಟ್ ಆಗುತ್ತೆ. ಸೊ ಏರ್ಪೋರ್ಟ್ಗೆ ಹೋಗೋ ಪ್ಯಾಸೆಂಜರ್ಸ್ಗೆ ಇದು ಹ್ಯೂಜ್ ಬೆನಿಫಿಟ್ ಆಗಿರುತ್ತೆ. ಇನ್ನು ಮೇಕ್ರಿ ಸರ್ಕಲಲ್ಲಿ ಫ್ಯೂಚರ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಹಬ್ ಆಗಿರುತ್ತೆ. ನಾರ್ತ್ ಬೆಂಗಳೂರು ಪ್ಯಾಸೆಂಜರ್ಸು ಇಲ್ಲಿ ಇಂಟರ್ಚೇಂಜಸ್ ಮಾಡ್ಬೋದು. ಸೆಂಟ್ರಲ್ ಕಾಲೇಜ್ ಹತ್ರ ಪರ್ಪಲ್ ಲೈನ್ ಕನೆಕ್ಟ್ ಆಗುತ್ತೆ. ಇದು ಮೆಜೆಸ್ಟಿಕ್ ಕ್ರೌಡ್ನ ಸ್ವಲ್ಪ ರೆಡ್ಯೂಸ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಬೆಳ್ಳಂದೂರಲ್ಲಿ ಬ್ಲೂ ಲೈನ್ ಕನೆಕ್ಟಿವಿಟಿ ಆಗೋದ್ರಿಂದ ಇದು IT ಎಂಪ್ಲಾಯೀಸ್ಗೆ ಗೇಮ್ ಚೇಂಜರ್ ಆಗಿರುತ್ತೆ. ಒಂದು ಲೈನ್ ಡಿಲೇ ಆದರೂ ಆಲ್ಟರ್ನೇಟ್ ಯೂಸ್ ಮಾಡ್ಬೋದು ನಾವಿಲ್ಲಿ. ಸದ್ಯಕ್ಕೆ ಇದರ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ನೋಡೋದಾದರೆ ಇನಿಷಿಯಲ್ ಪ್ಲ್ಯಾನಿಂಗ್ ಸ್ಟಾರ್ಟ್ ಆಗಿದ್ದು ತುಂಬ ವರ್ಷಗಳ ಹಿಂದೆ. ಬಟ್ ಕರ್ನಾಟಕ ಕ್ಯಾಬಿನೆಟ್ ಅಪ್ರೂವ್ ಮಾಡಿದ್ದು 2024 ಡಿಸೆಂಬರಲ್ಲಿ. ಪ್ರೆಸೆಂಟ್ಲಿ ಜಿಯೋ ಟೆಕ್ನಿಕಲ್ ಟೀಮ್ ಅವರು ಸರ್ವೆ ಮಾಡ್ತಾ ಇದ್ದಾರೆ, ಸಾಯಿಲ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಇದೇ 2026ರಲ್ಲಿ ರಿವೈಸ್ DPR ಕೂಡ ರೆಡಿ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಫೈನಲ್ ಕನ್ಸ್ಟ್ರಕ್ಷನ್ನು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಬಂದಮೇಲೆ ಸ್ಟಾರ್ಟ್ ಆಗೋದು. ಸೊ ನಮ್ಮ ಕರ್ನಾಟಕ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ನ ಫೈನಲ್ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ನೋಡೋದಾದರೆ ಅರ್ಲಿಯರು ಇದು 2030-31 ವೇಳೆಗೆ ಇದು ಕಂಪ್ಲೀಟ್ ಆಗುತ್ತೆ, ಪಬ್ಲಿಕ್ಗೆ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಆಲ್ರೆಡಿ ಇದು 2026, ಇನ್ನೂ ವರ್ಕು ಕೂಡ ಏನು ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಸರ್ವೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ 2033 ಅಥವಾ 35ಗೆ ಇದು ಓಪನ್ ಆಗೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ನಮ್ಮ ಮೆಟ್ರೋ ರೆಡ್ ಲೈನ್ ಬಂದರೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನೋಡೋದಾದರೆ ಇದರಿಂದ IT ಕಾರಿಡಾರ್ಗೆ ಬಿಗ್ ರಿಲೀಫ್ ಆಗುತ್ತೆ. ಬೆಳ್ಳಂದೂರು, ಕೋರ್ಮಂಗ್ಲ, ಅಗರ ಎಂಪ್ಲಾಯೀಸ್ಗೆ ಹ್ಯೂಜ್ ಟ್ರಾವೆಲ್ ಟೈಮ್ ಸೇವ್ ಆಗುತ್ತೆ. ಒಂದಷ್ಟು ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ. ಪ್ರೈವೇಟ್ ವೆಹಿಕಲ್ ಡಿಪೆಂಡೆನ್ಸಿ ಗ್ರ್ಯಾಜುಯಲಿ ಕಡಿಮೆ ಆಗ್ತಾ ಬರುತ್ತೆ. ಬೆಟರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಂಟಗ್ರೇಷನ್ ಆಗುತ್ತೆ. ನಮ್ಮ ಮೆಟ್ರೋ, BMTC ಜೊತೆಗೆ ಫ್ಯೂಚರ್ ಸಬರ್ಬನ್ ರೈಲು ಎಲ್ಲ ಒಟ್ಟಾಗಿ ಬರೋದ್ರಿಂದ ಒಂದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮೆಟ್ರೋ ಸ್ಟೇಷನ್ಸ್ ಒಂದ್ಸಲ ಬಂತು ಅಂದರೆ ಸುತ್ತಮುತ್ತ ಇರೋ ಪ್ರಾಪರ್ಟಿ ಎಲ್ಲ ಕಮರ್ಷಿಯಲ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು, ಅದರ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಒಂದಷ್ಟು ಪೊಲ್ಯೂಷನ್ ಕೂಡ ಕಡಿಮೆ ಆಗೋ ಚಾನ್ಸ್ ಜಾಸ್ತಿ ಇದೆ. ಲೆಸ್ ಫ್ಯೂಯಲ್ ಕನ್ಸಂಪ್ಷನ್ ಆಗೋದ್ರಿಂದ ಸಿಟಿ ಇನ್ನಷ್ಟು ಕ್ಲೀನರ್ ಆಗಿ ಬೆಟರಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ಮೆಟ್ರೋ ಲೈನಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ ಅಂತ ನೋಡೋದಾದರೆ ಈ ರೂಟಲ್ಲೂ ಕೂಡ ಬಹುತೇಕ ಮೆಟ್ರೋ ಸ್ಟೇಷನ್ಸು ಮತ್ತು ರೂಟು ಅಂಡರ್ಗ್ರೌಂಡ್ನಲ್ಲಿ ಟ್ರಾವೆಲ್ ಮಾಡೋದ್ರಿಂದ ದೊಡ್ಡ ಟನೆಲ್ ಮಾಡೋದು ತುಂಬ ಚಾಲೆಂಜಿಂಗ್ ವರ್ಕ್ ಆಗಿರುತ್ತೆ. ಹಾಗೆಯೇ ಯುಟಿಲಿಟಿ ಶಿಫ್ಟಿಂಗು, ವಾಟರ್ ಪೈಪ್ಲೈನ್ಸು, ಎಲೆಕ್ಟ್ರಿಕ್ ಕೇಬಲ್ಸು, ಸೀವೇಜ್ ಲೈನ್ಸು, ಇಂಟರ್ನೆಟ್ ಫೈಬರ್ಸು ಇದೆಲ್ಲವನ್ನು ಕೂಡ ರಿಲೊಕೇಟ್ ಮಾಡಬೇಕಾಗುತ್ತೆ. ಇದು ದೊಡ್ಡ ಚಾಲೆಂಜು. ಟ್ರಾಫಿಕ್ ಡೈವರ್ಟ್ ಮಾಡೋದು ಕೂಡ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಎಸ್ಪೆಷಲಿ ಮೇಜರ್ ಜಂಕ್ಷನ್ಸ್ ಏರಿಯಾಗಳಲ್ಲಿ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ಟ್ರಾಫಿಕ್ ಡೈವರ್ಟ್ ಮಾಡೋದು ತುಂಬಾ ರಿಸ್ಕಿ ಮತ್ತು ಚಾಲೆಂಜಿಂಗ್ ಆಗಿರುತ್ತೆ. ಇನ್ನೊಂದು ಮೇಜರ್ ಚಾಲೆಂಜ್ ಏನಂದರೆ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಡುವಿನ ಒಂದು ಅಪ್ರೂವಲ್ ಟೈಮ್ ಲೈನ್ಸು ಮತ್ತು ಬಜೆಟ್ ಅಲೋಕೇಶನ್ ಆಗೋದ್ರಿಂದ ಏನೊಂದು ಡೆಡ್ಲೈನ್ ಕೊಟ್ಟಿದ್ದಾರೋ ಅದು ನ್ಯಾಚುರಲ್ ಆಗಿ ಎಕ್ಸ್ಟೆಂಡ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಹಾಗೆಯೇ ಕಮರ್ಷಿಯಲ್ ಝೋನ್ಗಳಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ತುಂಬಾ ಸೇಫ್ಟಿನೆಸ್ ನೋಡಬೇಕಾಗುತ್ತೆ ಮೆಟ್ರೋದವರು. ಪಬ್ಲಿಕ್ಕಿಗೆ ಯಾವುದೇ ತೊಂದರೆ ಆಗದೆ ಅವರು ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ಇದು ಕೂಡ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಇನ್ನು ಈ ನಮ್ಮ ಮೆಟ್ರೋ ರೆಡ್ ಲೈನ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೋಡೋದಾದರೆ
ಇದು ಬೋತ್ ಎಲಿವೇಟೆಡ್ ಮತ್ತು ಅಂಡರ್ಗ್ರೌಂಡ್ ಆಗಿರೋದ್ರಿಂದ 17 ಎಲಿವೇಟೆಡ್ ಸ್ಟೇಷನ್ಸ್ ಹಾಗೆ 11 ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಇರುತ್ತೆ. ಈ ರೂಟ್ನ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಬೆಂಗಳೂರಿನ ಬ್ಯುಸಿಯೆಸ್ಟ್ ಏರಿಯಾಗಳು ಯಾವುದಿದೆಯೋ ಅದೆಲ್ಲವನ್ನು ಕವರ್ ಮಾಡೋ ಥರ ಈ ರೂಟ್ನ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆಯೇ ಒರಿಜಿನಲ್ ಕಾಸ್ಟ್ಗಿಂತ ರಿವೈಸ್ಡ್ ಪ್ಲ್ಯಾನಲ್ಲಿ 2500 crore ಅಮೌಂಟ್ನ ಕೂಡ ಸೇವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನಮ್ಮ ಮೆಟ್ರೋ ರೆಡ್ ಲೈನ್ ಕಂಪ್ಲೀಟ್ ಆದರೆ ಬೆಂಗಳೂರು ಟ್ರಾವೆಲ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗ್ಬೋದು. ಟ್ರಾಫಿಕ್ ಕೂಡ ಕಡಿಮೆ ಆಗೋ ಚಾನ್ಸ್ ಇದೆ. ಟ್ರಾವೆಲ್ ಕೂಡ ಇನ್ನೂ ಫಾಸ್ಟರ್ ಆಗ್ಬೋದು. ನಾರ್ತ್ ಬೆಂಗಳೂರಿಂದ ಸೌತ್ ಈಸ್ಟ್ ಬೆಂಗಳೂರು ಟ್ರಾವೆಲ್ ತುಂಬಾ ಸುಲಭ ಆಗುತ್ತೆ. ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? 2033ರಿಂದ 2035 ಒಳಗಡೆ ಈ ನಮ್ಮ ಮೆಟ್ರೋ ರೆಡ್ ಲೈನ್ ಕಂಪ್ಲೀಟ್ ಆಗುತ್ತಾ? ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.